ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದನ್ನ ಆಸೆ ಧರ್ಮ ಹೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಎಲ್ಲ ವ್ರತನೂ ಕೂಡ ಅವಳು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿ ಮಾಡಿಸ್ಬೇಕಾದ್ರೆ ಅವಳಿಗೆ ಅವ್ರ ಅಪ್ಪನ ರಾಶಿ ನಕ್ಷತ್ರ ಹೇಳಕ್ಕೂ ಕೂಡ ಬರೋದಿಲ್ಲ. ಮೇಷರಾಶಿ ಅಂತ ಹೇಳ್ತಾಳೆ. ಮೇಷರಾಶಿಗೆ ಯಾವುದೋ ನಕ್ಷತ್ರಗಳನ್ನ ಹೇಳ್ತಾಳೆ. ಹೇಳಿದಾಗ ಅದಕ್ಕೆ ಮೀನ ಸರಿಯಾದಂತಹ ನಕ್ಷತ್ರಗಳನ್ನ ಹೇಳ್ತಾಳೆ. ಅದಕ್ಕೆ ಹೇಳಿದಾಗ ಕೃತಿಕಾ ಭರಣಿ ನಕ್ಷತ್ರ ಅಂತ ಹೇಳಿ ಹಾಗಂದಾಗ ಓಹೋ ನಮ್ಮ ಮೀನಮ್ಮನವರು ಒಳ್ಳೆ ಜ್ಯೋತಿಷ್ಯರು ಹಾಗಾಗೆಲ್ಲ ಹೇಳ್ತಾ ಇದಾರೆ. ಅಂದಾಗ ಅರ್ಚಕರಿದ್ದವ್ರು ಇಲ್ಲಮ್ಮ ಸರಿ ನಮ್ಮ ಅವ್ರು ಹೇಳ್ತಾ ಇರೋದು ಅಂದಾಗ ಇಲ್ಲ ನಮ್ಮ ಅಪ್ಪಂದು ಮೇಷರಾಶಿನೇ ಅಂತ ಹೇಳ್ತಾಳೆ. ಮೊದಲು ಹಸ್ತ ನಕ್ಷತ್ರ ಅಂತ ಹೊಂದಿರ್ತಾಳೆ. ಹಸ್ತ ನಕ್ಷತ್ರ ಅಲ್ಲಮ್ಮ ಅದಕ್ಕೆ ಅಂತ ಹೇಳಿ ಅರ್ಚಕರು ಹೇಳಿರ್ತಾರೆ. ಹಾಗಾಗಿ ಮೀನು ಅದನ್ನ ಸರಿ ಮಾಡಿದಾಗ ಮತ್ತೆ ಅರ್ಚಕರು ಇವಳನ್ನ ಕೇಳಿದಾಗ ಇಲ್ಲ ಮೇಷರಾಶಿ ನಮ್ಮ ಅಪ್ಪಂದು ಅಂತ ಹೇಳಿದಾಗ ಅವರು ಸರಿ ನಮ್ಮ ಅಂತ ಹೇಳಿ ಅರ್ಚನೆ ಮಾಡ್ತಾರೆ. ಎಲ್ಲ ಸಾಂಗವಾಗಿ ನೆರವೇರಿದೆ. ಇನ್ಮೇಲೆ ನಾನು ಏನೇನು ಹೇಳಿದೀನಿ ಅದ್ರ ಪ್ರಕಾರ ನೀನು ಅನುಸರಿಸಮ್ಮ ವ್ರತನ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಎಲ್ಲ ಮುಗಿಸ್ಕೊಂಡು ಇವಳು ಪಾರ್ಲರಿಗೆ ಬರ್ತಾಳೆ. ಪಾರ್ಲರಿಗೆ ಬಂದು ಪೂಜೆ ಜೊತೆ ಸಾಕಾಗಿ ಓದ್ಕೊಂಡೆ. ನಮ್ಮ ಅತ್ತೆ ಅಂತೂ ಬಿಡೋದೇ ಇಲ್ಲ. ಆ ವ್ರತ ಎಷ್ಟು ಕಷ್ಟ ಅಂತೀಯ ಅಂದಾಗ ಲೇ ಅಲ್ವೇ ನಿಮ್ಮ ಅಪ್ಪನ್ನ ಬರೀ ಸುಳ್ಳು ಹೇಳ್ಕೊಂಡು ನೀನ್ ನಾಟಕ ಮಾಡ್ತಾ ಇದೀಯಾ. ಸದ್ಯ ಇಲ್ಲದಪ್ಪನ್ನ ಮಲೇಷಿಯಾ ಅಂತ ಸೃಷ್ಟಿ ಮಾಡಿದ್ಯಾ. ಪುಣ್ಯಕ್ಕೆ ನಿಮ್ಮ ಅತ್ತೆಗೆ ಅದೇನು ಗೊತ್ತಾಗಿಲ್ಲ, ಅದು ಪುಣ್ಯ ಅಂತ ತಿಳ್ಕೊ ಅಂದಾಗ ಸದ್ಯ ಮನೋಜಿಗೆ ಕೆನಡಾವೆಲ್ಲ ಆಗ್ಬಿಟ್ರೆ ಹೋಗ್ಬಿಡ್ತೀನಿ ನಮ್ಮ ಕೆನಡಾಗೆ ಅಂತ ಹೇಳಿ ಹೇಳ್ತಾಳೆ. ಅಂತ ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ಉಪವಾಸ ಇದ್ದಾಳೆ, ಏನಾದ್ರು ಮಾಡ್ಕೊಡು ಅಂತ ಹೇಳಿ ರಂಗನಾಥ್ ಅವ್ರ ಅಂದಾಗ ಅದೇಗ್ ಸಾಧ್ಯ, ಅವಳೇ ಮಾಡ್ಕೋಬೇಕು ಅಂತ ಹೇಳಿ ಇಟ್ಟ ಸೂರ್ಯನು ಕೂಡ ಟಾಂಗ್ ಕೊಟ್ಟಿರ್ತಾನೆ. ಅವ್ರ ಅಪ್ಪ ಜೈಲಿಂದ ಬರ್ಬೇಕು ಅಂತ ಅಂದ್ರೆ ಅವರೇ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರಲ್ಲ ಅರ್ಚಕರು. ನಂದೇನಿಲ್ಲಪ್ಪ ಅಂತ ಹೇಳಿ ಹೇಳ್ತಾನೆ. ಸರಿ ಶಾಂತಿ ಹೌದಲ್ವಾ ನಾನು ಮರ್ತೇ ಬಿಟ್ಟಿದ್ದೆ, ಹೋಗ್ ಮಾಡ್ಕೊ ಹೋಗು ಅಂದಾಗ ಸುಮ್ಮನೆ ನಿಂತಿರ್ತಾಳೆ. ಮುಖ ನೋಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಒಳಗಡೆ ಕರ್ಕೊಂಡು ಹೋದ್ಮೇಲೆ ಮಾಡ್ಕೋ ಮತ್ತೆ ಹೇಗತ್ತೆ ಹೇಗೆ ಅಂದ್ರೆ ಮತ್ತೆ ಅವಲಕ್ಕಿ ಎಲ್ಲ ಅವಳೆ ನೆನೆ ಹಾಕಿಸ್ತಾಳೆ. ನೆನೆ ಹಾಕು ಅವಲಕ್ಕಿನ ಅಂದಾಗ ಅವಳೆ ಅಕ್ಕಿ ನೆನೆ ಹಾಕ್ತಾಳೆ. ಸ್ಟವ್ ಮೇಲೆ ಬಾಂಡ್ಲಿ ಇಡು ಅಂತೇಳಿ ಬಾಂಡ್ಲಿ ಇಡಿಸ್ತಾಳೆ. ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರಿಬೇವು ಎಲ್ಲವನ್ನೂ ಕೂಡ ಹಾಕಿಸ್ತಾಳೆ. ಅದೆಲ್ಲ ಒಗ್ಗರಣೆಗೆ ಏನು ಬರಲ್ವಲ್ಲ ಗುಂಗ್ರಿ ನಿನ್ಗೆ, ಅಮ್ಮೀನೇ ಪರವಾಗಿಲ್ವಲ್ಲ, 10 ನಿಮಿಷಕ್ಕೆ 10 ವೆರೈಟಿ ಅಡ್ಗೆ ಮಾಡೋಳು, ಎಲ್ಲ ನಾನೇ ಹೇಳ್ಬೇಕು, ಏನು ಕರ್ಮನೋ ನನಗೆ ಅಂತೇಳಿ ಗೊಣಗ್ತಾಳೆ. ಒಂದೊಂದಾಗಿ ಹೇಳ್ತಾ ಹೋಗ್ತಾಳೆ. ಈರುಳ್ಳಿ ಹಾಕಕ್ ಹೋಗ್ಬಿಡ್ತಾಳೆ. ಏನೇ ನಿನಗ್ ಸ್ವಲ್ಪನೂ ಗೊತ್ತಾಗಲ್ವೇ, ವ್ರತ ಹಾಳು ಮಾಡ್ಬೇಕು ಅಂತ ಇದೆಯೇನೆ, ನಿಮ್ಮ ಅಪ್ಪನ ಬಗ್ಗೆ ನಿನಗ್ ಕಾಳಜಿನೇ ಇಲ್ವಲ್ಲೇ, ನಿಮ್ಮ ಅಪ್ಪ ಬಿಡುಗಡೆ ಆಗದ್ ಬೇಡವಾ ಜೈಲಿಂದ, ಏನು ಈರುಳ್ಳಿ ಹಾಕ್ತೀಯಲ್ಲ, ಈರುಳ್ಳಿ ತಿಂತಾರ ಯಾರಾದ್ರೂ, ಅಯ್ಯೋ ವ್ರತ ಹಾಳು ಮಾಡ್ಬಿಡ್ತೀವಿ, ಮಡಿ ಇಲ್ಲ ಮೈಲ್ಗೆ ಇಲ್ಲ ಅಂತೇಳಿ ಗೊಣಗ್ತಾಳೆ. ಆನಂತರ ಮತ್ತೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿಸ್ತಾಳೆ. ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಹಾಕು ಈಗ ಅವಲಕ್ಕಿನ ಇವಾಗ ಅವಲಕ್ಕಿ ಹಾಕ್ಬಿಟ್ಟು ಅದನ್ನ ಕೆತ್ಕೋಕು ಕೂಡ ಬರೋದಿಲ್ಲ, ಅದನ್ನ ತಿರುವೆ ಅಂತ ಹೇಳಿ ಕೊಡ್ತಾರೆ. ತಿರುಗ್ಬಿಟ್ಟು ಎಲ್ಲ ಆದ್ಮೇಲೆ ಸ್ಟವ್ ಆಫ್ ಮಾಡು, ಹಾಕೊಂಡ್ ತಿನ್ನಿ ಈಗ ಅಂದಾಗ ಹಾಗೇನೆ ಎತ್ಕೊಳ್ತಾ ಇರ್ತಾಳೆ ಸ್ಪೂನ್ ನಲ್ಲಿ. ಅಯ್ಯೋ ಇದು ಬರಲ್ವಲ್ಲ ಗುಂಗ್ರಿಗೆನಿಗೆ, ಬಟ್ಟೆ ಇಟ್ಕೊಳೆ ತಗೊಳೆ ಬಟ್ಟೆನ ಅಂತ ಹೇಳಿ ಟವಲ್ ಕೊಡ್ತಾಳೆ. ಕೊಟ್ಬಿಟ್ಟು ಇಟ್ಕೊಳೆ ಈಗ ಬಾಂಡ್ಲಿಲ್ಲ, ಇಟ್ಕೊಂಡು ಹಿಂಗ್ ತಿರುಗ್ಬಿಟ್ಟು ಎತ್ತ ಹಾಕೊಳೆ ಅಂತ ಹೇಳಿ ಉಪ್ಪು ಹಾಕಕ್ ಹೋಗ್ತಾಳೆ. ಉಪ್ಪು ಹಾಕ್ತಿಯಲ್ಲೇ, ಉಪ್ಪು ತಿನ್ಬಾರ್ದು ಅಂತ ಹೇಳಿಲ್ವೇನೆ ಅರ್ಚಕರು, ಸಪ್ಪೆ ತಿನ್ಬೇಕು ಅಂತ ಹೇಳಿ ತಿರುಗಿಸ್ಬಿಟ್ಟು ಹಾಗೇನೆ ಹಾಕೊಳ್ತಾಳೆ. ಹಾಕೊಂಡು ಹೇಗತ್ತೆ ಅಂತಾಳೆ. ತಿನ್ಬೇಕು ತಿನ್ನು ಅಂತ ಹೇಳಿ ಬಲವಂತ ಮಾಡ್ತಾಳೆ. ಅಂತೂ ತಿಂದು ಮುಗಿಸ್ತಾಳೆ. ಮುಗಿಸಿದ್ಮೇಲೆ ಈ ಕಡೆಗೆ ಬೆಳಕರಿಯುತ್ತೆ. ಬೆಳಕಾಗ್ತಿದ್ದಾಗೇನೆ ಏನಂತೆ ರಂಗೋಲಿ ಹಾಕ್ಬೇಕಾಗಿರ್ತದೆ. ನೀನು ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಾ ಇರ್ತಾಳೆ ನೀರ್ ಹಾಕಿ. ಅಲ್ಲಿಗೆ ಹೋಗಿ ಶಾಂತಿ ನೀನ್ ಹಾಕ್ಬೇಡ ನಿಲ್ಲು ಅಂತ ಹೇಳಿಲ್ಲ. ರಂಗನಾಥ್ ಅವ್ರು ಬರ್ತಾರೆ. ಮೀನಾ ಇದ್ಯಾಕಮ್ಮ ಲೇಟ್ ಆಗಿದ್ದ? ಇಲ್ಲ ಮಾವ ನಾನ್ ಬೆಳಗ್ಗೆ ಆಗ್ಲೇ ಎದ್ದೆ, ಆದ್ರೆ ಅತ್ತೆಯವ್ರೆ ರಂಗೋಲಿ ಹಾಕ್ಬೇಡ ಅಂತ ಅಂದಿದ್ರೆ ಅದಕ್ಕೆ ನಿಂತಿದ್ದೀನಿ. ಏನಪ್ಪ ಇದು, ಇನ್ನೇನ್ ಮಾಡಕ್ ಹೋಗಿದ್ದಾಳೆ ಇವಳು? ಅಷ್ಟ್ರಲ್ಲಿ ಸೂರ್ಯ ಬರ್ತಾನೆ. ಏನಪ್ಪ ವಾಕಿಂಗ್ ಹೊರಟೇನಪ್ಪ? ಏನು ಇಷ್ಟು ಬೇಗ ಹೊರಟಿಯಾ? ಅಪ್ಪ ನನಗ್ ಗೊತ್ತಿರೋಗೊಬ್ರು ಕಸ್ಟಮರ್ ಟ್ರಿಪ್ ಇದೆ ಬಾ ಅಂದ್ರು, ಹಂಗಾಗಿ ಹೋಗ್ತಾ ಇದೀನಿ, ಹೋಗಿ ಬಂದ್ಬಿಡ್ತೀನಿ, ತಿಂಡಿ ಟೈಮಿಗೆ ಬಂದ್ಬಿಡ್ತೀನಿ, ಇನ್ನು ರಂಗೋಲಿ ಹಾಕಿಲ್ವಲ್ಲೋ. ಲೇ ಮೀನಾ ನನಗ್ ಲೇಟ್ ಆಗ್ತದ ಕಣಮ್ಮ, 1-2 ಲೈನು ಹಿಂಗ್ ಎಳ್ಬಿಡಮ್ಮ, ಚಿಕ್ಕದಾಗಿ ಗೀಚ್ ಬಿಡಮ್ಮ. ನಾನ್ ಎಲ್ರಿ ಹಾಕಲ್ಲ ಅಂದೆ, ಅತ್ತೆ ನನ್ನನ್ನು ಹಾಕ್ಬೇಡ ಅಂತ ತಡೆದಿದ್ದಾರೆ. ಏನಂದ್ರೆ ಏನ್ ಶಾಸ್ತ್ರ ಅಂತ. ಅಷ್ಟೇ ಶಾಂತಿ ರೋಹಿಣಿನ ಕರ್ಕೊಂಡ್ ಬರಕ್ಕೆ ಅಂತ ಹೋಗ್ತಾಳೆ. ಬಿಡಿ ಅತ್ತೆ ನನ್ನ ಎಲ್ಲಿ ಕರ್ಕೊಂಡ್ ಹೋಗ್ತೀರಾ, ನಿದ್ದೆ ಬರ್ತಾ ಇದೆ, ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ, ನಿದ್ದೆ ಅಂತೆ ನಿದ್ದೆ. ಅಮ್ಮ ನನ್ನ ಹೆಂಡ್ತಿನ ಎಲ್ಲಿ ಕಮ್ಮ ಕರ್ಕೊಂಡು ಹೋಗ್ತೀಯಾ ಅಂತ ಮನೋಜ್ ಅಂತೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ನೀನು ಅಂತ ಅವ್ನ ಬಾಯಿ ಮುಚ್ಚಿಸ್ಬಿಟ್ಟು ಹೇಳ್ಕೊಂಡ್ ಬರ್ತಾಳೆ. ರಂಗನಾಥ್ ಇದ್ದವರು
ಯಾಕೆ ಶಾಂತಿ ಮೀನಿಗೆ ರಂಗೋಲಿ ಹಾಕ್ಬೇಡ ಅಂದಂತಲ್ಲ, ಇವತ್ತು ನನ್ ಸೊಸೆ ರೋಹಿಣಿ ರಂಗೋಲಿ ಹಾಕ್ತಾಳೆ, ಆಗ ಗೊತ್ತಾಗುತ್ತೆ ನಿಮ್ಗೆಲ್ಲ ರಂಗೋಲಿ ಅಂದ್ರೆ ಏನು ಅಂತ. ಅದೇ ನಾನು ಅಂತಾಳೆ ರೋಹಿಣಿ. ಅದಕ್ಕೆ ಶಾಂತಿ ಹೌದು ನೀನೇ ತಗೋ ಹಿಡ್ಕೊ. ರಂಗೋಲಿ ಅವಳ ಕೈ ಕೊಡ್ತಾಳೆ. ಅತ್ತೆ ನನ್ಗಿದೆಲ್ಲ ಬರಲ್ಲ ಅತ್ತೆ ಅಂತಾಳೆ ರೋಹಿಣಿ. ಹಂಗಂದಾಗ ಆಶ್ಚರ್ಯವಾಗಿ ಹಿಂಗ್ ನೋಡ್ತಾರೆ. ಅದಕ್ಕೆ ನೀನೇ ಇದ್ದವಳು, ತುಂಬಾ ಲೇಟ್ ಆಗ್ತಾ ಇದೆ, ನಾನೇ ಹಾಕ್ತೀನಿ ಬಿಡಿ. ರೋಹಿಣಿ ಅದಕ್ಕೆ ನೀನೇ ಹಾಕು ಒಳ್ಳೇದು ಅಂತಿದ್ದಾಗೇನೆ ಶಾಂತಿ ಇದ್ದವರು ರೇಗ್ತಾರೆ. ಏಯ್ ನನಗೆ ಏನ್ ತಿರ್ಕಂಡ್ ಮಾತಾಡಂಗಾದೇನೆ, ನೀನೇ ರಂಗೋಲಿ ಹಾಕ್ಬೇಕ್ ಕಡೆ, ಆಗ್ಲೇ ನಿನ್ನ ವ್ರತಕ್ಕೆ ಫಲ ಸಿಗೋದು, ಆಗ್ಲೇ ನಿಮ್ಮಪ್ಪ ಜೈಲಿಂದ ಹೊರಬರೋದು ಅಂದಾಗ ರಂಗನಾಥ್ ಅವರು ಚೆನ್ನಾಗಿದೆ ಅಂತ ಹಂಗಿದ್ ಮೀನನ್ನು ಕೂಡ ಹಾಕ್ತಾಳೆ. ಅದಕ್ಕೆ ಶಾಂತಿಯವರು ಏಯ್ ಯಾಕೆ ಹಂಗೆ ನಿಂತ್ಬಿಟ್ಟೆ, ಹಾಕೋಗು ರಂಗೋಲಿನ. ಅಮ್ಮ ರೋಹಿಣಿ ನೀನ್ ಹಾಕಲ್ಲ ಅಂದ್ರೆ ಅವಳು ಬಿಡೋಲ್ಲ, ಬಂದ್ ಹಾಕೆ ಗೆರೆ ಎಳೆದು ಬಿಡಮ್ಮ. ಹಾಕದೇ ಇದ್ರೆ ಮುಂದಿನ ಯಾವ ಕೆಲ್ಸನೂ ಆಗಲ್ಲ, ಅವನು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಹಾಕೋಗಮ್ಮ ಅಂದಾಗ ಶಾಂತಿ ತಗೊಳೆ ಹಾಕು ಅಂತ ಹೇಳ್ಕೊಡ್ತಾರೆ. ಆ ಕೊಟ್ಮೇಲೆ ಸರಿ ಗುಡ್ಡೆ ಇಡ್ತಾ ಹೋಗ್ತಾಳೆ ಎಲ್ಲ ಕಡೆನೂ ರಂಗೋಲಿನ. ಗುಡ್ಡೆ ಇಡ್ಬೇಕಾದ್ರೆ ರಂಗನಾಥ್ ಅವರು ಶಾಂತಿ ನಿನ್ ಸೊಸೆ ರಂಗೋಲಿ ಇಡು ಅಂತಂದ್ರೆ ರಂಗೋಲಿ ಇಡ್ತಾ ಇಲ್ಲ, ಸಂಡಿಗೆ ಹಾಕ್ತಾ ಇದ್ದಾಳಲ್ಲೇ ಅಂತಾರೆ. ಒಬ್ರಿಗೊಬ್ರು ಎಲ್ಲ ಮುಖ ನೋಡ್ಕತಾರೆ. ಸೂರ್ಯ ತಲೆ ಚೆಚ್ಕೊಳ್ತಾನೆ. ಅದಕ್ಕೆ ಸೂರ್ಯ ಇದ್ದವನು ಅಪಯ್ಯ ನನ್ನ ಹೆಂಡತಿ ಮೀನ ಹಾಕೋದು ರಂಗೋಲಿ, ಈಗ ಗೊತ್ತಾಯ್ತಪ್ಪಯ್ಯ, ಮೀನ ಹಾಕೋದು ರಂಗೋಲಿ, ಪೌಡ್ರಮ್ಮ ಹಾಕ್ತಾ ಇರೋದು ರಂಗೋಲಿ. ಸೂರ್ಯ ನೋಡ್ತಾ ಇರಪ್ಪ, ಆಕೆಗೆ ಎಲ್ಲ ಗೊತ್ತಿದೆ, ಅದಕ್ಕೆ ನಿಮ್ಮಮ್ಮ ಅವಳ ಕೈಲೇ ಮಾಡಿಸ್ತಾ ಇರೋದು. ಅದಕ್ಕೆ ಶಾಂತಿ ಈ ಗುಂಗ್ರಿ ಈ ಸಣ್ಣ ಕೆಲ್ಸನೂ ಬರಲ್ವಲ್ಲೇ. ಅದಕ್ಕೆ ಮನೋಜ ಇದ್ದವನು ಅಮ್ಮ ನಾನ್ ರೋಹಿಣಿ ಗಂಡ ಅಲ್ವಾ, ನಾನ್ ಹೆಲ್ಪ್ ಮಾಡ್ಬೋದಲ್ಲಮ್ಮ ಅಂತಾರೆ. ಅದಕ್ಕೆ ರೋಹಿಣಿ ಇದ್ದವಳು ಅರೇ ಮನೋಜ್ ನಿಮ್ಗೆ ರಂಗೋಲಿ ಎಲ್ಲ ಹಾಕಕ್ ಬರುತ್ತಾ ಅಂತ ಅಂತಾಳೆ. ಅದಂತಿದ್ದಂಗೆ ಹೌದು ಅಂತೇಳಿ ಈಸ್ಕೊಳ್ತಾನೆ. ಈಸ್ಕೊಂಡು ಗುಡ್ಡೆ ಇಟ್ಟಿರೋ ಕಡೆ ಎಲ್ಲ ಗೆರೆ ಎಳ್ಕತಾನೆ. ಗೆರೆ ಎಳ್ಕೊಂಡ್ ಬರ್ತಾನೆ. ಗೆರೆ ಎಳ್ಕೊಂಡ್ ಬಂದ್ಮೇಲೆ ಅವಳು ರೋಹಿಣಿ ಇದ್ದವಳು ಅತ್ತೆ ರಂಗೋಲಿನೂ ಮುಗ್ದೋಯ್ತು, ರಂಗೋಲಿ ಇಟ್ಟು ಮುಗ್ದೋಯ್ತು, ರಂಗೋಲಿನೂ ಹಾಕಾಯ್ತು ಅತ್ತೆ ಅಂತಾಳೆ. ಶಾಂತಿ ದಿಗ್ಭ್ರಮೆಯಿಂದ ನೋಡ್ತಾಳೆ. ಅಯ್ಯೋ ಎಷ್ಟು ಕೆಟ್ಟದಾಗ ಹಾಕಿದಾಳಪ್ಪ ಭಗವಂತ ಅಂತ ಹೇಳಿ. ಸೂರ್ಯ ಮೀನ ರಂಗನಾಥ್ ಎಲ್ರೂ ಕೂಡ ಹಾಸ್ಯಾಸ್ಪದವಾಗಿ ನೋಡ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಹಾಸ್ಯ ಸಂಚಿಕೆ ಮುಕ್ತಾಯವಾಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.